शांति शांति भूखदेव शांति वनस्पतय शांति विश्वदेवा शांति ब्रह्म शांति सर्वं शांति शांति देव शांति श्यामा शांति रिधि जतो जतो शमेह से दतो नो अभ्यम गुरु संतः गुरु प्रजाभ्युभ्यम न वसु व्यस्तु शांतिर्भवतु। ओम श्रीमन्महागणाधिपतये नमः। लक्ष्मी नारायणाभ्यां नमः। ओम भूमिदेवी देवताभ्यां नमः। ओम लक्ष्मी नारायण इष्टदेवताभ्यो नमः कुलदेवताभ्यो नमः ग्रामदेवताभ्यो नमः अर्थानदेवताभ्यो नमः सर्वेभ्यो नमः सर्वब्राह्मणेभ्यो नमः। ओम चित्तविदुषिताय श्रीमन्महागणाधिपतये नमः। ಶ್ರೀನಿವಾಸರ್ ಎಲ್ಲಿ ಮಂಜು ಅದು ओम सिंदरम सोनम रक्तम सौभाग्यम सुखम कामदम देवम सिंदरम प्रभोगिरताम हम भूमिदेवी देवताभ्यां नमः। ग्राम प्रतिष्ठा देवताभ्यां मध्य मध्य पानी मुद्रा पुष्पाण्यं समर्पयामि। ओम ओम भूमि देवताय नमः। धरती माताय नमः। हिरण्यवर्णं हरिणं सुवर्णरजतस्रजां चन्द्रां हिरण्मयं लक्ष्मीं जातवेदो म आवह ताम्नो आवह जातवेदो लक्ष्मी मंत्रवामिनीं। ओम श्री अंगारपद्म श्री भगवती दुर्गा देवी देवताभ्यां नमः। श्री महालक्ष्मी जगदम्बायै नमः। ओम प्रतिष्ठं भूमि पूजनं जयजाग्रतो दौर्मदयितदैवं दर्शुतस्सदवैके ब्रह्मं ज्योतिना ज्योतिर्गन्धर्वणः शिवं शान्तलं समर्पयामि। ಕಲರ್ ಕಲರ್ ನಮಗೆ ಗೌರ್ಮೆಂಟ್ ಅಂತ ಸ್ಪೆಷಲ್ ಗ್ರಾಂಟ್ಸ್ ಅಂತ ಒಂದು ಪ್ರಾವಿಷನ್ ಮಾಡಿರ್ತಾರೆ. CM ಸ್ಪೆಷಲ್ ಗ್ರಾಂಟ್ ಅಂತ ಕೊಡ್ತಾರೆ. ನಮ್ಮ ಬೇಡಿಕೆಗಳೆಲ್ಲ ಜಾಸ್ತಿ ಇದ್ದಾಗ 100 crores ಎಬೋ ಇದ್ದಾಗ CM ಅದನ್ನು ಮಿನಿಮೈಸ್ ಮಾಡಿ ನಮಗೆ ಕೆಲವೊಂದೆಲ್ಲ ಬೇಸಿಕ್ ನೀಡ್ಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಒಂದು ಮಿನಿಮಮ್ ಅಂತ ಅಮೌಂಟ್ ಕೊಡ್ತಾರೆ. ಅದನ್ನು ಕಂಪ್ಲೀಟ್ ಎಲ್ಲ MLAಸ್ಗೂ ಕೊಡ್ತಾ ಇರ್ತಾರೆ. ಅದೊಂದು ಸ್ಪೆಷಲ್ ಗ್ರಾಂಟ್. ಆಮೇಲೆ PWD ರೋಡ್ಸಲ್ಲಿ ನಾನು ಒಂದು 15 crores ಅನುದಾನ ತರ್ತೀನಿ, 15 crores ತರ್ತೀನಿ. ಅದು ಅದರಲ್ಲಿ ಒಂದು 5 crores ಪ್ರಾಜೆಕ್ಟ್ ಎಲ್ಲಿಂದ ಅಂತಂದರೆ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಇಲ್ಲಿವರೆಗೂ ಡಬಲ್ ರೋಡ್ ಥರ. ಡಬಲ್ ರೋಡ್ ಅಂದರೆ ಯಾವುದೋ ಮನೆನ ಬಿಲ್ಡಿಂಗ್ನ ಕಾಂಪೌಂಡ್ನ ಹೊಡೆದಾಕ್ಬಿಟ್ಟಲ್ಲ, ಅದನ್ನು ತುಂಬ ನಾನು ಕಾನ್ಷಿಯಸ್ ಆಗಿ ಮಾಡಿದ್ದೀನಿ. ಯಾಕಂದರೆ ಕೆಲಸ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು. ಇರೋ ರೋಡ್ನ ನಾನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಬರೋವಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಡೆವಲಪ್ ಆಗ್ತಾ ಏರಿಯಾ ಡೆವಲಪ್ ಆಗುತ್ತೆ. ಅದಕ್ಕೆ ಎಷ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಕ್ಕಾಗುತ್ತೆ ಆ ಒಂದು ಕನ್ಸರ್ನಿಂದ ಈ ರೋಡ್ಸ್ನ ಯಾವ ಮೇನ್ ರೋಡ್ಸ್ನ ಕವರ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಈ ರೋಡ್ಸ್ ಎಲ್ಲ ಕಾನ್ಸೆಪ್ಟ್ ತೊಗೊಂಬಂದಿರೋದು. ಸೊ ಇದು ಶುರು ಆಗೋದು ಈಶ್ವರ ದೇವಸ್ಥಾನ ಇದೆ ಅಲ್ಲ, ಈಶ್ವರ ದೇವಸ್ಥಾನ ಆ ಕಡೆ ಆ ಕಾರ್ನರಿಂದ ಹಿಡಿದು ಅಂದರೆ ಗೀತಾ ರೋಡ್ ಎಂಡ್ ಆಗುತ್ತಲ್ಲ ಆ ಕಾರ್ನರಿಂದ ಹಿಡಿದು ಇಲ್ಲಿವರೆಗೂ ಕೂಡ 5 crores ಆಗುತ್ತೆ. 5 crores ನಾವು ಯಾವುದೇ ಬಿಲ್ಡಿಂಗ್ ಡ್ಯಾಮೇಜ್ ಮಾಡಲ್ಲ. ಯಾಕಂದರೆ 2 weeks 3 weeks ಟೈಮ್ ಕೊಟ್ಟಿದ್ದೀನಿ ಮಾರ್ಕಿಂಗ್ಗೆ. ಸೊ ಅದು ಅವರೇ ಬಂದಿರೋದು ಅಂತ ಗೊತ್ತಿರೋಂಥವ್ರು ಅವರೇ ಅದನ್ನು ಕರೆಕ್ಷನ್ಸ್ ರಸ್ತೆ ಎಷ್ಟು ಅಗಲ ಇರುತ್ತೆ? ಮೋರ್ ದೆನ್ 10 meters ಇರುತ್ತೆ. ಮೋರ್ ದೆನ್ 10 meters. 2 ಕಡೆ ಡ್ರೈನ್ಸ್ ಬರುತ್ತೆ. 10 meter ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ, ಸಾಕು 10 meters. ಇದು ರೋಡ್ ಕನೆಕ್ಟ್ ಆಗೋವಂಥ ಇದಕ್ಕೆ ನಾನು ಅಶೋಕ ರೋಡ್ ಯಾವ ಕಾನ್ಸೆಪ್ಟಲ್ಲಿ ಮಾಡಿದ್ವಿ ಅದೇ ಥರನೇ ಈ ರೋಡ್ಸ್ನೆಲ್ಲ ಎಲ್ಲ ಕಡೆನೂ ನಾನು ಟೌನ್ ಸುತ್ತೂ ಇರುವಂಥ ರೋಡ್ಸ್ನ ನಾನು ಡೆವಲಪ್ ಮಾಡಬೇಕು ಅಂತ ಅನುದಾನ ತಂದುಬಿಟ್ಟಿದ್ದೀನಿ. ಮತ್ತು ಯಾವುದೇ ಒಂದು ರೆಸಿಡೆಂಟ್ಸ್ಗೆ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ.
ಅದರಿಂದ ನಾರ್ಮಲ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಮಾರ್ಕಿಂಗು ಮಾಡಿ ಮೆಜರ್ಮೆಂಟ್ಸ್ ಮಾಡಿ ಇದು ಸ್ಟ್ಯಾಂಡರ್ಡ್ ಆಗಿ 10 ಮೀಟರ್ಸ್ ರೋಡ್ ಇರುತ್ತೆ. ಮುಂದೆ ನಮ್ಮದು ನಗರಸಭೆ ಇನ್ನೂ ಮುಂದಕ್ಕೆ ಹೋಗುತ್ತೆ, ವಿಸ್ತರಣೆ ಆಗುತ್ತೆ. ಆ ಒಂದು ಕನ್ಸನ್ನಿಂದಾನೇ ಇದನ್ನೆಲ್ಲ ಮಾಡ್ತಾನೂ ಇದ್ದೀವಿ. ಅದಾದಮೇಲೆ ಇದಾದಮೇಲೆ ಕ್ಯಾಸಂಬಳ್ಳಿಯಿಂದ ರಾಜ್ಪೇಟ್ ರೋಡ್ವರೆಗೂ ಕೂಡ ಇದು ಕ್ಯಾಸಂಬಳ್ಳಿವರೆಗೂ ಕಂಟಿನ್ಯೂ ಆಗುತ್ತೆ. ಈ 5 ಕೋಟಿ ಅನುದಾನ ಇವತ್ತು ಪೂಜೆ ಮಾಡಿರುವಂಥದ್ದು ದೇವಸ್ಥಾನ, ಈಶ್ವರ ದೇವಸ್ಥಾನದಿಂದ ವೆಂಕಟರಮಣ ಸ್ವಾಮಿ ಸರ್ಕಲ್ ಮುಗಿಸ್ಕೊಂಡು ಇಲ್ಲಿವರೆಗೂ ಡಬಲ್ ರೋಡ್ ಥರ ಇರುತ್ತೆ. ಇದಾದಮೇಲೆ ಎಂಡ್ ಆಗೋದು ಕ್ಯಾಸಂಬಳ್ಳಿ. ಮತ್ತು ಕ್ಯಾಸಂಬಳ್ಳಿಯಿಂದ ಶುರು ಮಾಡೋವಂಥದ್ದು ಜಗ್ಗಾಸ್ತಿಪ್ಪ ರೋಡ್ ಸರ್ಕಲ್ ಇದೆ, ಅದು ಶಾಂತಿ ವಿಪುರಮ್ಗೆ ಹೋಗುವಂಥದ್ದು. ಆ ಸರ್ಕಲಿಂದ ಹಿಡಿದು ರಾಜ್ಪೇಟ್ ರೋಡ್ವರೆಗೂ 6 ಕ್ರೋರ್ಸಲ್ಲಿ ಟೋಟಲ್ 11 ಕ್ರೋರ್ಸ್ ಪ್ರಾಜೆಕ್ಟು. ಇದರಲ್ಲಿ 60% CM ಸ್ಪೆಷಲ್ ಗ್ರ್ಯಾಂಟ್ ಅಂತ ತಂದಿರುವಂಥದ್ರಲ್ಲಿ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು PWD ಇಂದನೂ ನನಗೆ 15 ಕೋಟಿ ಅನುದಾನ ಕೊಟ್ಟಿರ್ತಾರೆ, ಅದರಲ್ಲಿ ಮಾಡಿದ್ದೀವಿ. ನಾನು ಆಲ್ಮೋಸ್ಟ್ ರೋಡ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆದಮೇಲೆ KDB ಯಾವಾಗ ನಮ್ಮದು 688 ಎಕರ್ಸ್ ಜಾಗ ತಗೊಂತು 23 ಕ್ರೋರ್ಸ್ ಕೊಟ್ಬಿಟ್ಟು ಅವತ್ತು ನಾನು ಆಲೋಚನೆ ಮಾಡಿದೆ, ಸಂಕಲ್ಪ ಮಾಡಿದೆ, ಬೆಸ್ಟ್ ಯಾವುದಾದ್ರೂ ನಗರ ಇನ್ನು ಇದಕ್ಕಿಂತ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಆ ಥರ ನಾನು ನಗರ ಮಾಡಿದಾಗ, ಟೌನ್ಶಿಪ್ನ ಡೆವಲಪ್ ಮಾಡಿದಾಗ ಮಾತ್ರನೇ ಇಲ್ಲಿ ಇನ್ವೆಸ್ಟರ್ಸು ತುಂಬ ಬಂದು ನೋಡ್ಕೊಂಡು ಹೋಗ್ತಾರೆ ಜಾಗ ತೋರಿಸಿದಾಗ. ಈಗಾಗಲೇ 3 ಇಂಡಸ್ಟ್ರಿಯಲಿಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, MOU ಮಾಡ್ಕೊತಾ ಇದ್ದಾರೆ. ಅವ್ರ ಕಾನ್ಸೆಪ್ಟೇ ಈಗ ಎಂಪ್ಲಾಯ್ಮೆಂಟ್ ಪ್ರೊಡಕ್ಷನ್ ಯೂನಿಟ್ಸ್ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ KGFಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು KGFಲ್ಲಿ ಅಂತ ದೂರದೃಷ್ಟಿ ಇಟ್ಕೊಂಡು ಪ್ರೊಡಕ್ಷನ್ ಯೂನಿಟ್ಸೇ ಕೊಟ್ಟಿದ್ದಾರೆ. ಯಾವ್ಯಾವ್ದು ಕೊಟ್ಟಿದ್ರು ಕೂಡ ಇವತ್ತು ರಿಜಿಸ್ಟ್ರೇಷನ್ ಆಗಿರೋ ಅವ್ರ ಲೆಕ್ಕಾಚಾರದ ಪ್ರಕಾರನೂ ಕೂಡ ಇಲ್ಲಿ 5,000 to 8,000 ಪಾಪ್ಯುಲೇಷನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಇದೆಲ್ಲನೂ ಕನ್ಸರ್ನ್ ಇಟ್ಕೊಂಡು ಎಲ್ಲೂ ಗ್ರ್ಯಾಂಟ್ಸ್ ಕೊಡ್ತಾ ಇಲ್ಲ ಅಂತಂದಾಗೂ ಕೂಡ ನನಗೊಂದು 30 ಕೋಟಿ ಅನುದಾನ ತಂದೆ, ಅದು ರೋಡ್ಸ್ಗಂತಾನೆ ತಂದಿದ್ದೀನಿ. ಆಮೇಲೆ SHDPದು ತಂದಿದ್ದೀವಲ್ಲ ನಾವು, SHDP 20 ಕೋಟಿಯಲ್ಲಿ ತಂದೆ ನಾನು. SHDP ಅದು ಸ್ಪೆಷಲ್ ಗ್ರ್ಯಾಂಟೇ ತಂದಿದ್ದೀನಿ. CM ಸ್ಪೆಷಲ್ ಗ್ರ್ಯಾಂಟ್ 25 ಕ್ರೋರ್ಸ್ ತೊಗೊತೀನಿ. ಆಮೇಲೆ ನಾನು ಇನ್ನೂ ಒಂದು ನಾನು ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ಆ ನಕ್ಕ ಹಳ್ಳಿಕುಪ್ಪ ಹೋಗೋ ದಾರಿಯಲ್ಲಿ 2 ಬ್ರಿಡ್ಜಸ್ ತರ್ತೀನಿ, ಅದು 7 ಕ್ರೋರ್ಸಲ್ಲಿ ತರ್ತೀನಿ. ಇದೆಲ್ಲನೂ ಕೂಡ ಸ್ಪೆಷಲ್ ಗ್ರ್ಯಾಂಟ್. ಅಂದರೆ 20 ವರ್ಷಗಳಿಂದ ಯಾವುದೂ ಸಮಸ್ಯೆ ಬಗೆಹರಿದಿರಲ್ಲ ಅಂಥ ಸಮಸ್ಯೆ ನಂದಲ್ಲ, ಸ್ವಂತ ಶಾಸಕರ ಸಮಸ್ಯೆ ಆಗಿರಬಾರ್ದು, ಅದು ಜನರ ಸಮಸ್ಯೆ ಆಗಿರಬೇಕು, ರೈತರ ಸಮಸ್ಯೆ ಆಗಿರಬೇಕು. ಬಹಳ ದಿನಗಳಿಂದ ಅದನ್ನು ಬಗೆಹರಿಸೋಕ್ಕಾಗದೇ ಇರುವಂಥ ಸಮಸ್ಯೆನ ಪ್ರಿಯಾರಿಟಿಯಲ್ಲಿ ಕನ್ಸಿಡರ್ ಮಾಡಿ ನಮಗೆ PWDಯಿಂದ ಬ್ರಿಡ್ಜಸ್ ಕೊಡ್ತಾರೆ 7 ಕ್ರೋರ್ಸು. ಅದಾದಮೇಲೆ ಸ್ಪೆಷಲ್ ಗ್ರ್ಯಾಂಟ್ ಅಂತ 25 ಕ್ರೋರ್ಸು, PWDನೂ 15 ಕ್ರೋರ್ಸ್ ಬರುತ್ತೆ. ಅದಾದಮೇಲೆ SHDP 20 ಕ್ರೋರ್ಸ್ ತರ್ತೀನಿ. 20 ಕ್ರೋರ್ಸ್ SHDP ಕುಪ್ಪಂವರೆಗೂ ಆಗ್ತಾ ಇರೋವಂಥ ಹೈವೇ, ಸ್ಟೇಟ್ ಹೈವೇ 20 ಕ್ರೋರ್ಸ್. ನಾನೇನು ಇದು ರಾಜೇಶ್ ಕ್ಯಾಂಪಿಂದ ನೀವೇನು ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ ವಿಸ್ತೀರ್ಣ, ಅದು 20 ಕ್ರೋರ್ಸ್. ಅದು ಅಲ್ಲಿಗೆ ಕುಪ್ಪಂವರೆಗೂ ಎಂಡ್ ಆಗುತ್ತೆ. ಎಲ್ಲಿ ಬ್ರಿಡ್ಜ್ ಬರುತ್ತೆ, ಕಲ್ವರ್ಟ್ಸ್ ಬರುತ್ತೆ, ಹೈವೇ ಅಂತ, ಸ್ಟೇಟ್ ಹೈವೇ ಅಂತಲೇ ಅದನ್ನು ಅಲ್ಲಿವರೆಗೂ ತೊಗೊಂಡೋಗಿದ್ದೀವಿ. ಆವಾಗ ಈ ಎಲ್ಲ ಅನುದಾನನೂ ಒತ್ತಾಯದ ಮೇಲೆ ತರೋಕ್ಕಾಗಲ್ಲ. ಬೇಡಿಕೆಗಳು ಎಷ್ಟು ವರ್ಷದಿಂದ ಈ ಕೆಲಸ ಆಗಿಲ್ಲ, ಯಾಕೆ ಇದರ ಅವಶ್ಯಕತೆ ಏನು, ಇಂಪಾರ್ಟೆನ್ಸ್ ಏನು ಅಂತ ಅದನ್ನೊಂದು DPR ಮಾಡಿ ಅರ್ಥ ಮಾಡಿಸ್ಬೇಕಾಗತ್ತೆ. ಆಮೇಲೆ ನಾವು PWD ಗೆಸ್ಟ್ ಹೌಸ್ಗೂ ಕೂಡ 10 ಕೋಟಿದು ಪ್ರಪೋಸಲ್ ಇಟ್ಟಿದ್ದೀವಿ. 10 ಕೋಟಿ ಪ್ರಪೋಸಲ್ ಇಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಈಗನೇ ಆಗಬೇಕಾಗಿತ್ತು. ಯಾವುದು ಸ್ಟ್ರಕ್ಚರ್ಸ್ಗೆ ದುಡ್ಡು ಕೊಡಲ್ಲ ಅಂದಾಗ ನಾನೆಲ್ಲ ರೋಡ್ಸ್ ತರೋದಕ್ಕೆ ರೋಡ್ಸ್ಗೆ ಪ್ರಿಯಾರಿಟಿ ಕೊಟ್ಟಿದ್ದೀನಿ. ಯಾಕಂದರೆ ಒಂದ್ಸತಿ ಇಂಡಸ್ಟ್ರಿ ಬಂದಾದಮೇಲೆ ಬೇರೆ ಡೆವಲಪ್ಮೆಂಟ್ ನೋಡ್ಬೋದು ಅಂತಂದ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಬಜೆಟಲ್ಲಿದೆ. ಕ್ಯಾಬಿನೆಟಲ್ಲಿ ಬಜೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕ್ಯಾಬಿನೆಟಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ, ಫಂಡ್ಸ್ ಕೊಡ್ತೀವಿ ಅಂತಂದ್ಬಿಟ್ಟು. ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ PPP ಮಾಡಲಲ್ಲಿ DPR ಮಾಡಿ ಟೆಂಡರ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇವೆಲ್ಲನೂ ಕೂಡ KGFಗೆ ಸ್ಪೆಷಲ್ ಗ್ರ್ಯಾಂಟ್ ಅಂತ ಯಾಕೆ ಬರ್ತಾ ಇದೆ ಅಂದರೆ, ಇದು 8-10 ವರ್ಷದ ಹಿಂದೆಯೇ ನಾನು ಪ್ರಪೋಸಲ್ ಇಡ್ತೀನಿ, ಈ ಕೆಲಸ ಆಗಬೇಕು, ಇಲ್ಲಿ ಡಬಲ್ ರೋಡ್ ಆಗಬೇಕು, ಇದು ಸ್ಟೇಟ್ ಹೈವೇ ಆಗಬೇಕು, ಈ ಬ್ರಿಡ್ಜು ಈ ಥರ ಒಂದು 20 ಹಳ್ಳಿಗೆ ಬೇಕಾಗಿದೆ, ಅದರ ಅವಶ್ಯಕತೆ ಇದೆ. ಮಳೆ ಬಂದಾಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಒಂದು ಪ್ರೆಗ್ನೆಂಟ್ ಲೇಡಿ ಆಚೆ ಬರೋಕ್ಕಾಗಲ್ಲ ಊರಿಂದ, ಆ್ಯಂಬುಲೆನ್ಸಸ್ ಓಡಾಡಲಿಕ್ಕಾಗಲ್ಲ, ಎಲ್ಲನೂ ವಿಚಾರಗಳನ್ನ ಮೆನ್ಷನ್ ಮಾಡಿದಾಗ ಅದು ಸ್ಪೆಷಲ್ ಗ್ರ್ಯಾಂಟಲ್ಲಿ ಕವರ್ ಆಗುತ್ತೆ. ಆ ರೀತಿ ನಾನು ಹೈಯೆಸ್ಟ್ ಗ್ರ್ಯಾಂಟ್ಸ್ನ ನಾನು ರೋಡ್ಸ್ಗೆ ತಂದಿರೋವಂಥದ್ದು. ದೂರದೃಷ್ಟಿ ಬರುವಂಥ ದಿನಗಳಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ, KGF ನೋಡ್ಕೊಂಬರೋಣ, ನಮಗೆ ಜಾಗ ಅಲಾಟ್ ಮಾಡಿದ್ದಾರೆ ಅಂತ. ಈಗೂ ಕೂಡ 183 ಎಕರ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ ಆಗಲಿಕ್ಕೆ ಒಬ್ಬರಿಗೆ ಅಲಾಟ್ ಮಾಡಿದ್ದಾರೆ. ಅಲ್ಲಿ ಅವರು ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜೊತೆ ಅದು ಇಂಡಸ್ಟ್ರಿಯಲ್ ಪಾರ್ಕ್ ಆಗಿ ಅಭಿವೃದ್ಧಿ ಮಾಡ್ತಾರೆ. ಎಷ್ಟೋ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ, ಅಬೌಟ್ 10,000 ಕ್ರೋರ್ಸ್. ಅವ್ರು ಬಂದಾಗ ಇಲ್ಲಿ 183 ಎಕರ್ಸ್ ನಮಗೆ ಜಾಗ ಕೊಟ್ಟಿದ್ದಾರೆ ಅಂತಂದರೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡೋಕೆ ಬಂದಾಗ ಅವರು ಬ್ಯಾಂಗ್ಳೂರಲ್ಲಿರೋ ಟ್ರಾಫಿಕ್ಕು, ಪೊಲ್ಯೂಷನ್ನು
ಮತ್ತು ಏರ್ಪೋರ್ಟ್ಗಿರುವಂಥ ಡಿಸ್ಟೆನ್ಸು, ಪೋರ್ಟ್ಗಿರುವಂಥ ಡಿಸ್ಟೆನ್ಸು, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದಾಗ 3 ಜನ ಇನ್ವೆಸ್ಟರ್ಸು, ಮಲ್ಟಿನ್ಯಾಷನಲ್ ಕಂಪನೀಸ್ ಅವರು ನಮ್ಮ KGF ಅಲ್ಲಿ ಬಂಡವಾಳ ಹಾಕೋದಕ್ಕೆ ಮುಂದೆ ಬಂದಿದ್ದಾರೆ. ಇದು ಒಂದು ಒಳ್ಳೆ ಸುದ್ದಿ ನನಗೆ ಗೊತ್ತಾಗ್ತಾನೆ. ಈ 6 ಮಂತ್ಸ್ ಪ್ರಯತ್ನನೂ ನಾನು ಅದೇ ಮಾಡಿದ್ದೀನಿ. ನಾನು ಯಾವಾಗಲೂ ಇಂಡಸ್ಟ್ರೀಸ್ ಮಿನಿಸ್ಟ್ರನ್ನ ಬಿಡದೆ, ಕಮಿಷನರ್ನ ಬಿಡದೆ, ಆಫೀಸರ್ಸ್ನ ಬಿಡದೆ, KEDBಗೆ ಜಾಗ ಕೊಟ್ಟಾದ್ಮೇಲೆ 6 ತಿಂಗಳೊಳಗಡೆ ನೀವು ಒಂದು MOU ಮಾಡಬೇಕು, ಕಂಪ್ನಿ ತರಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದಾಗ ಜನ ಬಂದು ಇನ್ವೆಸ್ಟರ್ಸ್ ಹಾಗೆ ತೊಗೊಳ್ಳಲ್ಲ ಮೇಡಮ್. ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ, KGFಲ್ಲಿ ಏನು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡ್ತಾರೆ, ಸೇಫ್ಟಿ ಮೆಜರ್ಸ್ ನೋಡ್ತಾರೆ. ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಗೌರ್ಮೆಂಟ್ ಫಂಡ್ ಅಲ್ಲ, ಆಚೆಯಿಂದ ತರೋವಂಥ ಫಂಡು ಅಂತೆಲ್ಲ ಹೇಳಿದಾಗ ನಾನು ನನ್ನನ್ನು ಎಜುಕೇಟ್ ಮಾಡಿಕೊಂಡು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಕೈ ಹಿಡ್ದಿದ್ದೀನೋ, ಕಾಲು ಹಿಡ್ದಿದ್ದೀನೋ, ಜಗಳ ಆಡಿದ್ದೀನೋ, ಗ್ರ್ಯಾಂಡ್ಸ್ ರೋಡ್ಸ್ಗೆ ತಂದಿದ್ದೀನಿ. ಎಲ್ಲ ನಗರ ಭಾಗದಲ್ಲಿ ಸೇಫ್ಟಿ ಮೆಜರ್ಸ್ ಅಂದಾಗ ಲೈಟ್ಸ್ ಪ್ರಾವಿಷನ್ ಮಾಡಿದ್ದೀನಿ. ಎಲ್ಲ ಟೈಮಲ್ಲೂ ಲೈಟ್ಸ್ ಇದ್ದರೆ ನೈಟಲ್ಲಿ ಯಾರೂ ಭಯ ಪಡಲ್ಲ. 10 ಕಿಲೋಮೀಟರ್ಸ್ ಮೇಲೆ ಇವತ್ತು ನಮ್ಮ KGFಲ್ಲಿ ಯಾರೂ ಓಡಾಡೋದಕ್ಕೆ ಭಯ ಪಡಲ್ಲ. ಅದೆಲ್ಲ ಸೇಫ್ಟಿ ಮೆಜರ್ಸ್ ಕೊಡೋದು ನನ್ನ ದೂರದೃಷ್ಟಿ. ನನಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡೋದು ನಾನು ಅದಕ್ಕೆ ಉತ್ತರ ಕೊಡಲ್ಲ. ನನ್ನನ್ನು ಆಯ್ಕೆ ಮಾಡೋರಿಗೆ ನಾನು ಉತ್ತರ ಕೊಡಬೇಕು, ನನ್ನನ್ನು ಆಯ್ಕೆ ಮಾಡಿರೋರಿಗೆ ನಾನು ಕೆಲಸ ಮಾಡಬೇಕಾಗತ್ತೆ. ಅವರಿಗೆ ನಾನು ಅಕೌಂಟಬಿಲಿಟಿ ಇದ್ದೀನಿ. ಯಾರು ನನ್ನನ್ನು ಗೆಲ್ಲಿಸಿ ಜನಪ್ರತಿನಿಧಿಯಾಗಿ ಜನನ ಮುಂದೆ ಮುಟ್ಟಿದ್ದಾರೆ ಅವ್ರಿಗೆ ಮಾತ್ರ ನಾನು ಅಕೌಂಟಬಿಲಿಟಿ, ಅಂದರೆ ಅವ್ರಿಗೆ ನಾನು ಎಲ್ಲ ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳಬೇಕಾಗುತ್ತೆ. ಯಾರು ಪದೇ ಪದೇ ಏನು ಮಾಡಿದ್ದಾರೆ ಅಂತ ಯೋಚನೆ ಇಲ್ಲದೆ ಮಾತಾಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡೋದಕ್ಕೆ ನಾನು ತಯಾರಿದ್ದೀನಿ. ನಾವು ಕೊಡ್ತೀವಿ ಅಂದರೆ PWD ಒಂದು ಸರ್ಕಾರದಲ್ಲಿ ಒಂದು PWD ಹೈವೇಸ್ಗೆ, ಸ್ಟೇಟ್ ಹೈವೇಸ್ಗೆ, ಆಮೇಲೆ ಡಿಸ್ಟಿಕ್ ಹೈವೇಸ್ಗೆ ಎಲ್ಲ ಅವರಿಗೆ ಪ್ರಿಯಾರಿಟಿ ಕೊಡ್ತಾರೆ. ಇವ್ರು ಮಾಡೋ ಕೆಲಸನ ಥರ್ಡ್ ಪಾರ್ಟಿ ಏಜೆನ್ಸಿ ಅಂತ ಇಟ್ಟಿದ್ದಾರೆ ಗೌರ್ಮೆಂಟಲ್ಲಿ. ಅವರು ಚೆಕ್ ಮಾಡಿದ್ರೇ ಇವ್ರು ಕೋಟಿಗಟ್ಟಲೆ ಬಿಲ್ ಇದ್ರೂ ಅವರು ಕ್ಲಿಯರ್ ಮಾಡಲ್ಲ. ಆಮೇಲೆ ಯಾವುದೇ ಗೌರ್ಮೆಂಟ್ ಅನುದಾನ ಶಾಸಕರು ಮಂಜೂರು ಮಾಡಿಸ್ಬೋದು. ಈ ಇಲಾಖೆಗೆ, PWD ಇಲಾಖೆ, RDPR ಇಲಾಖೆ, ಸೋಷಿಯಲ್ ವೆಲ್ಫೇರ್ ಅಂತ. ಶಾಸಕರಿಗೆ ಅನುದಾನ ಅಂತ ಕೊಡಲ್ಲ, ಇಲಾಖೆಗೆ ಕೊಡ್ತಾರೆ. ಥ್ರೂ ಇಲಾಖೆ ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿ ಕೆಲಸ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾನು ಬಿಲ್ಡಿಂಗ್ಸ್ ವಿಚಾರದಲ್ಲಾಗಲಿ, ರೋಡ್ಸ್ ವಿಚಾರದಲ್ಲಾಗಲಿ ಫಸ್ಟ್ ಪ್ರಿಯಾರಿಟಿ ನಾನು PWDಗೆ ಕೊಟ್ಟಿದ್ದೀನಿ. ಮತ್ತು ಇಲಾಖೆನೂ ಸೂಪರ್ವೈಸ್ ಮಾಡಬೇಕು. ಇವ್ರ ಸ್ಟೇಜಲ್ಲಿ ಇಲ್ಲಿರುವಂಥ ಇಂಜಿನಿಯರ್ AEE ಆದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅದರ ಆದಮೇಲೆ SC ಅಂತ ಬರ್ತಾರೆ, ಆ ಥರ CE ಅಂತ ಬರ್ತಾರೆ. ಇವರು ಎಲ್ಲರೂ ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಏಜೆನ್ಸಿ ಗೌರ್ಮೆಂಟೇ ಅಪಾಯಿಂಟ್ ಮಾಡಿರುತ್ತೆ. ಇಷ್ಟು ಜನ ಹೇಳಿದರೆ ಇದು ಕ್ವಾಲಿಟಿ ವರ್ಕ್ ಆಗಿದೆ, ಸ್ಟ್ಯಾಂಡರ್ಡ್ ಆಗಿ ಇದು ಕೆಲಸ ಮಾಡಿದ್ದಾರೆ ಅಂತ ಅವಾಗೇ ಆ ಕಾಂಟ್ರಾಕ್ಟ್ರಿಗೆ ದುಡ್ಡು ರಿಲೀಸ್ ಮಾಡೋದು. ಇಷ್ಟು 5 ಸ್ಟೇಜ್ ಇರೋದ್ರಿಂದ ನಾನು PWD ಪ್ರಿಫರ್ ಮಾಡಿದ್ದೀನಿ. ಬಿಲ್ಡಿಂಗ್ಸ್ಗಾಗಲಿ, ರೋಡ್ಸ್ಗಾಗಲಿ, ಇನ್ಫ್ರಾಸ್ಟ್ರಕ್ಚರ್ಸ್ಗಾಗಲಿ ಫಸ್ಟ್ ಪ್ರಿಯಾರಿಟಿ ನಾನು ಎಲ್ಲ ಕೆಲಸನೂ PWDಯಿಂದ ಮಾಡಿಸ್ತಾ ಇರೋದು ಇದು ಒಂದೇ. ನನ್ನ ಆ್ಯಬ್ಸೆನ್ಸಲ್ಲೂ ಕೂಡ ಅವ್ರ ಆಫೀಸರ್ಸ್ ಇರಬೇಕು, ಡಿಪಾರ್ಟ್ಮೆಂಟ್ ಆಫೀಸರ್ಸ್. ಅವರ ಆ್ಯಬ್ಸೆನ್ಸಲ್ಲಿ ಇನ್ನೊಂದು ಏಜೆನ್ಸಿ ಇರಬೇಕು. ಆದ್ದರಿಂದ ಯಾವತ್ತೂ ನಾಳೆ ಅದನ್ನು ಕ್ವಶನ್. ಆಮೇಲೆ ಮೇಂಟೆನೆನ್ಸ್ ಕೂಡ ಆಗುತ್ತೆ. 3 to 5 years ಇವರೇ ಮೇಂಟೈನ್ ಮಾಡಬೇಕು ಈ ಡಿಪಾರ್ಟ್ಮೆಂಟು. ಬೇರೆ ಕೆಲಸ ಸೋಷಿಯಲ್ ವೆಲ್ಫೇರಿಂದ ಮಾಡಿಸ್ಬೋದು, ಆದರೆ ಮೇಂಟೆನೆನ್ಸ್ ಗ್ಯಾರಂಟಿ ಸಿಗಲ್ಲ. 3 years to 5 years PWD ಡಿಪಾರ್ಟ್ಮೆಂಟು ಥ್ರೂ ಏಜೆನ್ಸಿ ಮೇಂಟೆನೆನ್ಸ್ ಮಾಡ್ತಾರೆ. ಕಾಲಾವಧಿ ಏನು ಕೊಟ್ಟಿದ್ದಾರೆ? ಇದು ಕೂಡ 5 years ಇದೆ. ಎಕ್ಸ್ಪೆಕ್ಟ್ ಮಾಡ್ತೀನಿ ಅವನು ಅಟ್ಲೀಸ್ಟ್ 4-5 ತಿಂಗಳಾದ್ರೂ ಮಾಡಲಿ. 90 days ಡ್ರೈನ್ ಮಾಡ್ಕೋತಾನೆ, ಆಫ್ ರೋಡ್ ಮಾಡ್ಕೊತಾನೆ, 60% ರೋಡ್ ಮಾಡ್ಕೋತಾರೆ. ಅದಾದಮೇಲೆ ಆ ಎಂಡ್ಗೆ ಹೋಗ್ತಾರೆ. ಈ ಎಂಡಲ್ಲಿ ಡ್ರೈನ್ ಶುರು ಮಾಡ್ಕೋತಾರೆ. ಡ್ರೈನ್ ವಿತ್ ರೋಡ್, ಡ್ರೈನ್ ಮಾಡಿಕೊಂಡು ರೋಡ್ ಮಾಡಿಕೊಂಡು ಎಲ್ಲಿವರೆಗೂ ಇವತ್ತು ಸ್ಟಾರ್ಟ್ ಮಾಡಿರೋ ಜಾಗದವರೆಗೂ ಡ್ರೈನ್ ಬರುತ್ತೆ. ರಾಜ್ ಕಾಲುವೆಗೆ ನೀರೆಲ್ಲ ಕನೆಕ್ಟ್ ಆಗುತ್ತೆ. ಆ ಕಡೆಯಿಂದನೂ ಡ್ರೈನ್ ಇಲ್ಲ. ಇವೆಲ್ಲನೂ ಹೋಮ್ವರ್ಕ್ ಮಾಡಿದ್ದಾರೆ. ಇಂಜಿನಿಯರ್ಸ್ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ. ನಾನು ನಗರನ ಇದೇ ಥರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಇದನ್ನು ಈ ಸಿಸ್ಟಮ್ ಮಾಡಬೇಕು ಅಂದರೆ ನನಗೊಂದು ಐಡಿಯಾ ಇದ್ದರೆ ಇವರು ಅದನ್ನು ಇನ್ನೂ ಟೆಕ್ನಿಕಲ್ಲಾಗಿ ಏನೇನು ಗ್ರೌಂಡ್ಸಲ್ಲಿ ನಾವು ಅದನ್ನು ಮಾಡಲಿಕ್ಕಾಗತ್ತೆ ಅಂಥದ್ದೆಲ್ಲನೂ ಅವರು ದುಡಿದಿದ್ದಾರೆ. ನನ್ನ ಜೊತೆ ಯಾವಾಗಲೂ ರಾಜಶೇಖರ್ ಇಂಥ ಯಾವುದೇ ಕೆಲಸ ಇರ್ಬೋದು, ದೇವ್ರ ಕೆಲಸ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರು, ಬಿಲ್ಡಿಂಗ್ಸ್ ಅಂತ ಎಲ್ಲ ಬಂದಾಗ ಕ್ವಾಲಿಟಿ ವರ್ಕ್ ಕೊಡೋ ಅಂಥದ್ರಲ್ಲಿ ನನ್ನ ಜೊತೆ ಸಾಥ್ ಕೊಟ್ಟು ಕೆಲಸ ಮಾಡಿದ್ದಾರೆ. ಒಂದು ಇದನ್ನು ತಗೊಂಡು ಪ್ರಪೋಸಲ್ ತಗೊಂಡು ಪ್ರಾನ್ಸಿ ಅಂತ ಏಜೆನ್ಸಿ ಇದೆ, ಪ್ರಾನ್ಸಿ ಅಂತ ಒಂದು ಏಜೆನ್ಸಿ ಇದೆ. ಅವರು ನಂದೀಗ ಪೈಲಟ್ಸ್ ಹತ್ರ ನಾವು ಆ ಸರ್ಕಲ್ ಮಾಡಿದ್ದೀವಲ್ಲ, ಅದು ಅವ್ರ ಕಡೆಯಿಂದ ಮಾಡಿಸಿದ್ವಿ. ಅದು 2 crores ಅಲ್ಲ, ಅದು 2 crores ಅದು ಸೇಫ್ಟಿ ಮೆಜರ್ಸ್ಗೋಸ್ಕರ. 1.5 crores ಅದು ಸೇಫ್ಟಿ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡ್ತಾರೆ ಎಲ್ಲೆಲ್ಲಿ ಅಂತಂದ್ರೆ. ಅದು 2 wheeler ಸೇಫ್ಟಿ ನೋಡ್ತಾರೆ, 4 wheeler ಸೇಫ್ಟಿ ನೋಡ್ತಾರೆ. ಆಮೇಲೆ ವೆಹಿಕಲ್ಸ್ಗೆ ಎಲ್ಲೆಲ್ಲಿ ಅದು ಹಂಪ್ಸ್ ಬರಬೇಕು, 5-6 ಹಂಪ್ಸ್ ಬರಬೇಕು, ಅವೆಲ್ಲನೂ ಕೂಡ ನೋಡಿ ಮಾಡುವಂಥದ್ದು. ಸೊ ಅದು ಕೂಡ ನಮ್ಮಲ್ಲಿ ವಿಸಿಟ್ ಮಾಡಿದ್ದಾರೆ. 2 ಜಾಗ ಪ್ರಪೋಸಲ್ ಹೋಗಿದೆ ಕೂಡ. ಯಾಕಂದರೆ ನಾಳೆ ನಮ್ದು ಇನ್ನೂ ಏನೇನೋ 3-4 ಪ್ರೋಗ್ರಾಮ್ ಕೂಡ ಈ 1.5 month ಭೂಮಿ ಪೂಜೆ ಮಾಡ್ತೀವಿ.
ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಹಠ ಮಾಡಿ ಕೆಲವೊಂದು ಸ್ಪೆಷಲ್ ಗ್ರಾಂಟ್ಸ್ ತಂದಿದ್ದೀವಿ. ಅದನ್ನು ಅವ್ರು ಹೇಳಿ ಅಂತ ವಕೀಲರು ಏನೋ ಹೇಳ್ತಾ ಇದ್ದಾರೆ ಮೈನರ್ ಇರಿಗೇಷನ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.